ಪರಪ್ಪನ ಅಗ್ರಹಾರದಲ್ಲಿ ದರ್ಶನ್ 10 ದಿನವನ್ನ ಕಳೆದಿದ್ದಾರೆ. ಮಾನಸಿಕವಾಗಿ ಕುಗ್ಗೋಗಿದ್ದಾರೆ. ಸಹಬಂಧಿಗಳ ಜೊತೆ ಬೆರೆಯದೆ ಒಂಟಿಯಾಗಿದ್ದಾರೆ. ಇವತ್ತವರ ತಾಯಿ ಮತ್ತು ಸಹೋದರ ದಿನಕರ್ ಜೈಲಿಗೆ ಭೇಟಿ ಕೊಡುವಂತಹ ಸಾಧ್ಯತೆ ಇದೆ. ಅವರೇ ಹೇಳಿರೋ ಪ್ರಕಾರ ನಮ್ಮ ಸಂಬಂಧಿಕರು ಬಂದರೆ ಮಾತ್ರ ನಾನು ಭೇಟಿಯಾಗ್ತೀನಿ, ಉಳಿದಂತೆ ಬೇರೆ ಯಾರನ್ನೂ ಭೇಟಿಯಾಗಲ್ಲ ಅಂತ ಹೇಳಿದ್ದಾರೆ. ಹಾಗಾಗಿ ಬೇರೆಯವ್ರಿಗೆ ಅವಕಾಶ ಕೊಟ್ಟಿಲ್ಲ. ಮತ್ತು ಅವರು ಜೈಲಿನಲ್ಲಿ ಅವರ ಬ್ಯಾರಕ್ನಲ್ಲೇ ಇರ್ತಕ್ಕಂಥ ಇತರ ಸಹಕೈದಿಗಳ ಜೊತೆ ಕೂಡ ಏನೋ ಮಾತಾಡ್ತಾ ಇಲ್ಲ. ಆಮೇಲೆ ಅವರು ತುಂಬ ಮಿತವಾದ ಆಹಾರವನ್ನು ತಗೋತಾ ಇದ್ದಾರೆ ಅಂತಕ್ಕಂಥ ಮಾಹಿತಿ ಲಭ್ಯ ಆಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಅಂಬರೀಷ್ ಅವರಿಂದ ಪಡೆಯೋಣ. ಅಂಬರೀಷ್, ಈಗ ಇವತ್ತು ಯಾರಾದರೂ ಎಂಟ್ರಿ ಹಾಕ್ಸಿದಾರಾ ದರ್ಶನ್ ಅವರ ಭೇಟಿಗೆ? ಹೇಗೆ? ಖಂಡಿತವಾಗ್ಲೂ ಇವತ್ತು ದರ್ಶನ್ ಜೈಲು ಪಾಲಾಗಿ 10 ದಿನ ಕಳೀತಾ ಬಂದಿದೆ. ವೆಂಕಟಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ಜೈಲಿಗೆ ಹೋಗಿ 10 ದಿನ ಆದ್ರೂ ಇನ್ನೂ ಮಾನಸಿಕವಾಗಿ ಕುಗ್ಗಿ ಹೋಗ್ತಿರೋಂಥದ್ದು. ಅಂದ್ರೆ ಎಲ್ಲೋ ಒಂದ್ ಕಡೆಗೆ ದರ್ಶನ್ ಜೈಲಿಗೆ ಹೋದ ನಂತರ ಊಟ ಸರಿಯಾಗಿ ಮಾಡ್ತಿಲ್ಲ, ಮಿತವಾಗಿ ಆ ಊಟವನ್ನ ಬಳಸ್ಕೊತಾ ಇದ್ದಾರೆ. ಹಾಗಾಗಿ ಅವ್ರ ಜೊತೆಗೆ ಕೆಲವೊಂದು ಬೆಳಗ್ಗೆ ಎದ್ದಾಗ ಬಿಸಿನೀರನ್ನ ತಗೊಳ್ಳೋದು, ಹೊರತುಪಡಿಸಿದ್ರೆ ಟೀ ಕಾಫಿ ಸಹ ಕುಡಿಯೋದು ಜೈಲಿನಲ್ಲಿ ಬಿಟ್ಟಿದ್ದಾರೆ. ಹಾಗಾಗಿ ಎಲ್ಲೋ ಒಂದ್ ಕಡೆಗೆ ಮಾನಸಿಕವಾಗಿ ದರ್ಶನ್ ಕುಗ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಜೊತೆಗೆ ಸಾಕಷ್ಟು ಅಂದ್ರೆ ಜೊತೆಲಿರೋ ಸಹ ಕೈದಿಗಳ ಜೊತೆನೂ ಮಾತಾಡ್ತಿಲ್ಲ. ಅಲ್ಲಿನ ಜೈಲಾಧಿಕಾರಿಗಳು ಕೆಲವು ಬೆಳಿಗ್ಗೆ ಮತ್ತು ಸಂಜೆ ಹೋಗಿ ಮಾತಾಡಿಸ್ತಾರೆ, ಆದ್ರೆ ಹೆಚ್ಚಿಗೆ ಏನು ಮಾತಾಡ್ತಾ ಇಲ್ಲ ಅಂತೇಳಿ ಗೊತ್ತಾಗಿರುವಂತದ್ದು. ಇನ್ನು ಇವತ್ತು ಅವರ ತಾಯಿ ಮತ್ತು ತಮ್ಮ ಸೋಮವಾರ ಬರ್ತಾರೆ ಅಂತೇಳಿ ಪೊಲೀಸ್ ಮೂಲಗಳಿಂದ ಮಾಹಿತಿ ಲಭ್ಯ ಆಗಿದೆ. ಮಧ್ಯಾಹ್ನ ನಂತರ ಬರ್ಬೋದು ಜೈಲು ಬಳಿ ಅನ್ನೋದು ಈಗ ಮಾಹಿತಿ ಇರುವಂತದ್ದು. ಅರವಿಂದ್. ಓಕೆ ಅಂಬರೀಷ್, ಥ್ಯಾಂಕ್ ಯು. ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ.